ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವೊಂದು ಹೊಸ ಲೆಸನ್ ಸ್ಟಾರ್ಟ್ ಮಾಡೋಣ. ಲೆಸನ್ ಹೆಸರೇನು? ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಇದನ್ನ ನಾವು ಕನ್ನಡದಲ್ಲಿ ಸಾಮಾಜಿಕ ಶ್ರೇಣೀಕರಣ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಕಲಿಯೋಣ ಇವತ್ತಿನ ಸೋಷಿಯಲ್ ಸೈನ್ಸ್ ಕ್ಲಾಸ್ ಅಲ್ಲಿ. ಈ ಪರ್ಟಿಕ್ಯುಲರ್ ಲೆಸನ್ದು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಹಿಂದಿನ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತಹ ಎಲ್ಲ ಕ್ವೆಶ್ಚನ್ಗೆ ಉತ್ತರ ಹೆಂಗ್ ಬರಿಬೇಕು ಅಂತ ಕೂಡ ನಾ ಹೇಳ್ಕೊಡ್ತೀನಿ. ಸೊ ತಡ ಮಾಡ್ದೇರೆ ನಡೀರಿ. ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಮಕ್ಕಳೇ 3 ಅಂಕಗಳು ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ ಅಲ್ಲಿ. ಆಯ್ತಾ? ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. 3 ಮಾರ್ಕ್ಸ್ ಕ್ವೆಶ್ಚನ್ ಆಗಿ ಕೇಳಿರ್ತಾರೆ, ಇಲ್ಲದ್ರೆ 2 ಮಾರ್ಕ್ 1 ಮಾರ್ಕ್ ಆ ತರನು ಕೇಳಿ ಕಾಂಬಿನೇಷನ್ ಅಲ್ಲಿ ಕೇಳ್ಬೋದು. ನಾನು ನಿಮ್ಗೆ ಕ್ವೆಶ್ಚನ್ ಆನ್ಸರ್ಸ್ PYQP ತೋರಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ತಡ ಮಾಡ್ದರೆ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ನಾವು ಯಾವ ಭಾಗವನ್ನು ಕಲಿತೀವಿ ಅಂತ ನೋಡೋಣ. ಸೊ ಮಕ್ಕಳೇ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅದಂದ್ರೆ ಏನು, ಆಮೇಲೆ ಅದರ ಟೈಪ್ಸ್ ಏನು, ಅದನ್ನ ಹೆಂಗೆ ಓವರ್ಕಮ್ ಮಾಡೋದು ಅದೆಲ್ಲ ನಾವು ಕಲಿತೀವಿ. ಪ್ರೆಜುಡಿಸ್ ಮತ್ತೆ ಅನ್ಟಚಬಿಲಿಟಿ ಬಗ್ಗೆ ಕೂಡ ನಾವು ಕಲಿತೀವಿ. ಅರ್ಥ ಆಯ್ತಾ? ಈ 3 ಟಾಪಿಕ್ಸ್ ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡಿ ಆಮೇಲೆ PYQP ನ ಕೂಡ ನೋಡೋಣ. ಆಯ್ತಾ? ತಡ ಮಾಡ್ದರೆ ಇವಾಗ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು ನಾವು ಓದಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ನೀವು ಎಕ್ಸಾಮ್ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಬರಿಬೇಕಾಗತ್ತಲ್ಲ. ಸೊ ಓದೋಣ ಬನ್ನಿ. Social stratification refers to the practice of classifying people as upper class and lower class based on income, education, caste, color, gender, occupation, intelligence, etc. ನಾವು ಒಂದು ಗುಂಪನ್ನ ತಗೊಂಡು ಅಪ್ಪರ್ ಕ್ಲಾಸ್ ಮತ್ತೆ ಲೋವರ್ ಕ್ಲಾಸ್ ಅಂದ್ರೆ ಇವರು ಒಳ್ಳೆ ಜಾತಿ ಜನ, ಇವರು ಹೈಯರ್ ಜಾತಿ ಜನ, ಆಮೇಲೆ ಇವರು ಕೀಳ್ ಜಾತಿ ಜನ ಅಂತ ನಾವೇನ್ ಡಿವೈಡ್ ಮಾಡ್ತೀವಲ್ಲ ಅದನ್ನ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೀವಿ. ಇದನ್ನ ನಾವು ಕಾಸ್ಟ್ ಮೇಲಾಗಿರ್ಲಿ, ಇನ್ಕಮ್ ಮೇಲಾಗಿರ್ಲಿ, ಇಲ್ಲಿ ಕೊಟ್ಟಂಗೆ ಜೆಂಡರ್ ಮೇಲಾಗಿರ್ಲಿ, ಎಜುಕೇಶನ್ ಮೇಲಾಗಿರ್ಲಿ, ಅಂದ್ರೆ ಇವಾಗ ಯಾರು ತುಂಬಾ ಎಜುಕೇಟೆಡ್ ಆಗಿದ್ರೆ ಅವ್ರನ್ನ ಒಂದ್ ಇದಲ್ಲಿ ಕೂಡ್ಸೋದು, ಆಮೇಲೆ ಯಾರು ತುಂಬಾ ಎಜುಕೇಶನ್ ತಗೊಂಡಿಲ್ಲ ಅವ್ರನ್ನ ಕೀಳಾಗಿ ನೋಡೋದು, ಇದನ್ನೆಲ್ಲ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ಬೋದು. ಆಯ್ತಾ? ದಿಸ್ ಸ್ಟ್ರಾಟಿಫಿಕೇಶನ್ ಹ್ಯಾಸ್ ಬೀನ್ ಡನ್ ಬೈ ದ ಸೊಸೈಟಿ. ಇದು ನಾವು ಜನಗಳು ಆಸ್ ಅ ಪಾರ್ಟ್ ಆಫ್ ಸೊಸೈಟಿ ಇರ್ತೀವಲ್ಲ ಅವರೆಲ್ಲ ಮಾಡಿರುವಂತಹ ಒಂದು ಸ್ಟ್ರಾಟಿಫಿಕೇಶನ್. ಆಯ್ತಾ? ಫಾರ್ ಇನ್ಸ್ಟೆನ್ಸ್ ರಿಚ್ ವರ್ಸಸ್ ಪೋರ್. ಯಾರು ಸಾಹುಕಾರರು ಇರ್ತಾರೆ ಅವ್ರನ್ನ ಒಂದು ಮಟ್ಟಕ್ಕೆ ನಾವು ನೋಡೋದು, ಮತ್ತೆ ಯಾರು ಪುವರ್ ಆಗಿರ್ತಾರೆ ಅಂದ್ರೆ ಬಡತನದಲ್ಲಿರ್ತಾರೆ ಅವ್ರನ್ನ ಒಂದ್ ರೀತಿಲಿ ನೋಡ್ತೀವಲ್ಲ ಅದನ್ನ ಕೂಡ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ಬೋದು. ಆಯ್ತಾ? ನಾನು ಇಲ್ಲಿ ಪಿಕ್ಚರ್ ಇಂದ ತೋರಿಸಿದೀನಿ. ಒಬ್ರು ಸಾಹುಕಾರರಿಗೆ ನಮ್ ಸೊಸೈಟಿಲಿ ಸಿಗುವಂತ ಒಂದು ಸ್ಟೇಟಸ್ ಡಿಫ್ರೆಂಟ್ ಇದೆ. ಹಾಗೆ ಒಂದು ಬಡತನದಲ್ಲಿರುವಂತಹ ಜನಗಳಿಗೆ ಸಿಗುವಂತಹ ಸ್ಟೇಟಸ್ ಏನಿದೆ ಮಕ್ಕಳೇ ಅದೇ ಬೇರೆ. ಅದನ್ನ ನಾವ್ ಈ ಪಿಕ್ಚರ್ ಅಲ್ಲೇ ನೋಡ್ಬೋದು. ಅವನ ಹತ್ರ ಅಷ್ಟು ಊಟ ಇದೆ ತಿನ್ನಕ್ಕೆ, ಬಟ್ ಪಾಪ ಈ ಮಗು ಹತ್ರ ಏನೂ ಇಲ್ಲ. ಆಯ್ತಾ? ಅದೊಂದು ಚಿಕ್ಕ ಪಾತ್ರೆ ತಗೊಂಡು ತಿನ್ನಕ್ ಟ್ರೈ ಮಾಡ್ತಿದೆ. ಸೊ ಇದೇನಿದೆ ಇದನ್ನ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ಬೋದು. ಆಯ್ತಾ? ಮುಂದೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ನಾ ಹೇಳ್ದಂಗೆ ಓದಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೇರಿಯಸ್ ಕೈಂಡ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಕ್ಯಾನ್ ಬಿ ಸೀನ್ ಇನ್ ಡಿಫ್ರೆಂಟ್ ಪೀರಿಯಡ್ಸ್ ಅಂಡ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಸೊ ನಮ್ಮ ವರ್ಲ್ಡ್ ಅಲ್ಲಿ ತುಂಬಾ ರೀತಿಯಾದ ಕಂಟ್ರೀಸ್ ಇದೆ. ಆಯ್ತಾ? ಅದರಲ್ಲಿ ಬೇರೆ ಬೇರೆ ತರದ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ಗಳಿದೆ. ನಮ್ಮ ಭಾರತ ದೇಶದಲ್ಲಿ ಕಾಸ್ಟ್ ಸಿಸ್ಟಮ್ ಏನಿದೆ ಮಕ್ಕಳೇ ಅದು ಒಂದು ಮುಖ್ಯವಾದ ಟೈಪ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ನಾವು ಹೇಳ್ಬೋದು. ಆಯ್ತಾ? ಕಾಸ್ಟ್ ಸಿಸ್ಟಮ್ ಅಂದ್ರೆ ಏನು? ಲೋ ಕಾಸ್ಟ್ ವೇ ಕನ್ಸಿಡರ್ಡ್ ಶೂದ್ರಾಸ್ ಅಂಡ್ ಅನ್ಟಚಬಲ್ಸ್. ಸೊ ಶೂದ್ರಾಸ್ ಅಂತ ನಾವ್ ಏನಂತೀವಿ ಕಾಸ್ಟ್ ಅಲ್ವಾ ಅದು, ಅವರು ಮತ್ತೆ ಅನ್ಟಚಬಲ್ಸ್ ಏನಿದ್ರು ಅವ್ರನ್ನ ನಾವು ಕೀಳ್ ಜಾತಿ ಅಂತ ಕರಿತಿದ್ರು ಹಳೆ ಕಾಲದಲ್ಲಿ. ಆಯ್ತಾ? ಲೋ ಕಾಸ್ಟ್ ಅಂತ ಹೇಳ್ತಿದ್ರು. ಅಂಡ್ ದೇ ವೇರ್ ಡಿಪ್ರೈವ್ಡ್ ಆಫ್ ರೈಟ್ ಟು ಫುಡ್. ಅವ್ರಿಗೆ ಸರಿ ಊಟ ತಿನ್ನಕ್ ಸಿಗ್ತಿರ್ಲಿಲ್ಲ, ಎಂಪ್ಲಾಯ್ಮೆಂಟ್ ಮಾಡಕ್ ಕೆಲಸ ಅಂತೂ ಇರ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಒಬ್ರು ಶೂದ್ರು ಹೋಗ್ಬಿಟ್ಟು ನಾನು ಲಾಯರ್ ಆಗ್ಬೇಕು ಅಂದ್ರೆ ಅವ್ರಿಗೆ ಆಪರ್ಚುನಿಟಿ ಸಿಗ್ತಿರ್ಲಿಲ್ಲ. ಅವ್ರಿಗಿರುವಂತಹ ಕೆಲಸ ಏನೋ ಒಂದ್ ಗಾರೆ ಕೆಲಸ ಆಗಿರ್ಲಿ, ಒಂದ್ ಗಾರ್ಡನ್ ಕ್ಲೀನ್ ಮಾಡೋ ಕೆಲಸ ಆಗಿರ್ಲಿ, ಇಲ್ದರೆ ಓಣಿ ಸಾರ್ಸೋದಾಗಿರ್ಲಿ, ಇಂಥ ಕೆಲ್ಸಗಳು ಅವ್ರಿಗೆ ಕೊಡ್ತಿದ್ರು. ಆಯ್ತಾ? ಎಂಪ್ಲಾಯ್ಮೆಂಟ್ ಕೂಡ ಕಾಸ್ಟ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿತ್ತು. ಅಂಡ್ ಈವನ್ ದ ರೈಟ್ ಟು ಲೈಫ್. ಎಷ್ಟೊಂದು ಕತೆಗಳಿದೆ, ನೀವು ಹೋಗಿ ಹಿಸ್ಟ್ರಿಲ್ ಕೂಡ ನೋಡಿದ್ರೆ ಈಗ್ಲೂ ಸ್ವಲ್ಪ ಕಡೆ ತುಂಬಾ ಜನಗಳ ಜೀವನನ ಸ್ಟಾಪ್ ಮಾಡ್ಬಿಟ್ಟಿದೆ ಈ ಕಾಸ್ಟ್ ಸಿಸ್ಟಮ್. ಆಯ್ತಾ? ಸೊ ಇದೇನಿದೆ ಮಕ್ಕಳೇ, ಗವರ್ಮೆಂಟ್ಸ್ ಇನ್ ಇಂಡಿಯಾ ಹ್ಯಾವ್ ಸ್ಟ್ರೈವನ್ ಟು ಪ್ರೊವೈಡ್ ಅ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಫಾರ್ ಆಲ್ ದಿಸ್ ಇನ್ಜಸ್ಟಿಸ್. ಸೊ ನಮ್ಮ ಗೌರ್ಮೆಂಟ್ಗೂ ಗೊತ್ತು ಇದು ಕರೆಕ್ಟ್ ಅಲ್ಲ ಅಂತ. ಸೊ ಅವ್ರಿಗೆ ತುಂಬಾ ರೀತಿಯಾದ ರೆಮಿಡೀಸ್ನ ಅವರು ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ತುಂಬಾ
ರೀತಿಲಿ ನೋಡ್ತೀವಿ ನಮ್ಮ ಭಾರತ ದೇಶದಲ್ಲಿ ಕಾಸ್ಟ್ ಸಿಸ್ಟಮ್ ಫಾಲೋ ಮಾಡೋದು. ಹೌದು, ನಾವು ನಮ್ದೇ ಕಾಸ್ಟಿಗೆ ಐಡೆಂಟಿಫೈ ಮಾಡ್ಕೊಂತೀವಿ, ಬಟ್ ಆ ಐಡೆಂಟಿಫಿಕೇಶನ್ ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಬಾರ್ದು. ಅರ್ಥ ಆಯ್ತಾ? ಬೇರೆ ಜನಗಳನ್ನ ಈಕ್ವಲ್ ಆಗಿ ನೋಡೋದು ನಮ್ಮ ರೈಟ್ ಕೂಡ, ಅವ್ರ ರೈಟ್ ಕೂಡ, ಆಮೇಲೆ ನಾವು ಕೂಡ ಅದನ್ನ ಫಾಲೋ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ಮುಂದೆ ನೋಡೋಣ. ಸೊ ಹೇಗೆ ನಮ್ಮ ದೇಶದಲ್ಲಿ ಕಾಸ್ಟ್ ಸಿಸ್ಟಮ್ ಇದೆಯೋ, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ USA ತುಂಬಾ ಇತ್ತು. ಆಯ್ತಾ? ಸ್ಟ್ರಾಟಿಫಿಕೇಶನ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಸೊಸೈಟೀಸ್. ಆಯ್ತಾ? ಈ ಒಂದು ಬರೀ ನಮ್ಮ ಸೊಸೈಟಿ ಅಂತ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಎಲ್ಲ ರೀತಿಯಾದ ಕಂಟ್ರೀಸ್ ಅಲ್ಲಿ ಮತ್ತೆ ಸೊಸೈಟೀಸ್ ಅಲ್ಲಿ ಇದನ್ನ ನೋಡ್ಬೋದು. USA ಏನಾಗಿತ್ತು ಮಕ್ಕಳೇ, ಅಮೆರಿಕಾಲಿ ದ ವೈಟ್ಸ್ ಇನ್ ಅಮೆರಿಕಾ ಟ್ರೀಟೆಡ್ ದ ಬ್ಲ್ಯಾಕ್ಸ್ ಎಸ್ ಸ್ಲೇವ್ಸ್ ಅಂಡ್ ಟ್ರೀಟೆಡ್ ದೆಮ್. ನೀವು ಈ ಪಿಕ್ಚರ್ ಅಲ್ಲಿ ನೋಡ್ಬೋದು, 2 ಬಣ್ಣದ ಮುಖಗಳಿದೆ ಅಲ್ಲ ಪಾಪ. ಇವರು ಒಂದ್ ಸ್ವಲ್ಪ ಕಲರ್ ಒಂದ್ ಸ್ವಲ್ಪ ಡಾರ್ಕ್ ಆಗಿದ್ದಾರೆ, ಆದ್ರೆ ಇವರು ಬೆಳ್ಳಕ್ಕಿದ್ದಾರೆ. ಸೊ ಬೆಳ್ಳಕ್ಕಿರೋರು ಏನ್ ಮಾಡ್ತಿದ್ರು ಮಕ್ಕಳೇ, ಬ್ಲ್ಯಾಕ್ಸ್ ಇರ್ತಾರಲ್ಲ ಅವ್ರನ್ನ ಬ್ಲ್ಯಾಕ್ಸ್ ಅಂತ ಕರೀತಿದ್ರು. ನನ್ನ ಪ್ರಕಾರ ಆತರ ಕರೆಯೋಂಗಿಲ್ಲ. ಇದೆಲ್ಲ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ನಾವ್ ಇದನ್ನ ಹೇಳ್ತಾ ಇದೀವಿ. ಅರ್ಥ ಆಯ್ತಾ? ಸೊ ಈ ವೈಟ್ಸ್ ಏನ್ ಮಾಡೋರು ಮಕ್ಕಳೇ, ಇವ್ರನ್ನ ತುಂಬಾ ಕೀಳಾಗಿ ನೋಡ್ತಿದ್ರು. ಇದು ಒಂದು ರೀತಿಯಾದ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಬೇಸ್ಡ್ ಆನ್ ರೇಷಿಯಲ್ ಡಿಸ್ಕ್ರಿಮಿನೇಷನ್. ಅರ್ಥ ಆಯ್ತಾ? ಸೊ ಇದನ್ನ ನಾವು ತಲೆಯಲ್ಲಿ ಇಟ್ಕೊಬೇಕು. ಈ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಏನಿದೆ ಮಕ್ಕಳೇ, ಅದು ತಪ್ಪು. ಆಯ್ತಾ? ಸೊ ಫಾರ್ ಎಕ್ಸಾಂಪಲ್, ದ ಬ್ಲ್ಯಾಕ್ಸ್ ಇನ್ ಅಮೆರಿಕಾ ವೇರ್ ನಾಟ್ ಪರ್ಮಿಟೆಡ್ ಟು ಅಟೆಂಡ್ ದ ಸ್ಕೂಲ್ಸ್ ಆಫ್ ದ ವೈಟ್ಸ್. ಸೊ ಈ ವೈಟ್ಸ್ ಏನ್ ಸ್ಕೂಲ್ ಅಟೆಂಡ್ ಮಾಡ್ತಿದ್ರು, ಬ್ಲ್ಯಾಕ್ಸ್ ಆ ಸ್ಕೂಲನ್ನ ಅಟೆಂಡ್ ಮಾಡೋದಕ್ಕೆ ಪಾಸಿಬಲೇ ಇರ್ತಿರ್ಲಿಲ್ಲ. ಆಯ್ತಾ? ಬರೀ ವೈಟ್ಸ್ ಅಂತಾನೆ ಸ್ಕೂಲ್ ಇರ್ತಿತ್ತು. ಇದೆಲ್ಲ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಟಾಪಿಕ್ಸು ಮತ್ತೆ ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಮಕ್ಕಳೇ. ಸೊ ನಾವು ಅದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಆಯ್ತಾ? ಸೊ ಮುಂದೆ ಮಕ್ಕಳೇ, ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ನಾವು ಇಲ್ಲಿ ಬರ್ದಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಇದಂದ್ರೆ ಏನು? ಡಿಸ್ಕ್ರಿಮಿನೇಷನ್ ಇಸ್ ಮೇಡ್ ಎವ್ರಿವೇರ್ ಬಿಟ್ವೀನ್ ದಿ ಹ್ಯಾವ್ಸ್ ಅಂಡ್ ಹ್ಯಾವ್ಸ್ ನಾಟ್. ಸೊ ಹಿಂಗಂದ್ರೆ ಮಕ್ಕಳೇ, ಇಲ್ಲಿ ನೋಡಿದಿರಾ, ಇವ್ರ ಹತ್ರ ದುಡ್ಡಿಲ್ಲ, ದುಡ್ಡು ಇಲ್ದಿರೋರ್ಗೆ ಮತ್ತೆ ದುಡ್ಡು ಇರೋರ್ಗೆ ಕಂಪೇರ್ ಮಾಡ್ತಾರೆ. ಯಾರಿಗೆ ಎಜುಕೇಶನ್ ಇದೆ ಮತ್ತೆ ಯಾರಿಗೆ ಎಜುಕೇಶನ್ ಇಲ್ಲ ಅವರಿಗೆ ಕಂಪೇರ್ ಮಾಡ್ತಾರೆ. ಹ್ಯಾವ್ ಅಂದ್ರೆ ಯಾರ ಹತ್ರ ಆ ಪರ್ಟಿಕ್ಯುಲರ್ ಸ್ಕಿಲ್ ಅಥವಾ ಯಾರ ಹತ್ರ ಆ ಪರ್ಟಿಕ್ಯುಲರ್ ಲಕ್ಸುರಿ ಇದೆಯೋ. ಇನ್ನೊಂದ್ ಕಡೆ ಹ್ಯಾವ್ ನಾಟ್ ಇರುತ್ತೆ, ಅವ್ರ ಹತ್ರ ಇಲ್ದೇ ಇರೋದನ್ನ. ಸೊ ಯಾರ ಹತ್ರ ಇವಾಗ ನಮ್ಮ ಹತ್ರ ಏನೋ ಇದ್ರೆ ಬೇರೆಯವ್ರ ಹತ್ರ ಇಲ್ದರೆ ಆ ತರ ಸ್ಟ್ರಾಟಿಫಿಕೇಶನ್ ಕೂಡ ನಡೆಯುತ್ತೆ. ಅಂಡ್ ಇದು ಸ್ಮಾಲ್ ಕಮ್ಯುನಿಟೀಸ್ ಆಗಿರ್ಲಿ, ಸೊಸೈಟಿಲ್ ಆಗಿರ್ಲಿ ತುಂಬಾ ನಡೆಯುತ್ತೆ. ಆಯ್ತಾ? ಸೊ ಇದು ಒಂದು ರೀತಿಯಾದ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ನಾವು ಹೇಳ್ಬೋದು. ಸೊ ಈ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ನಾವು ನೋಡಿದ್ವಿ, ತುಂಬಾ ಕಡೆ ನಡೆಯುತ್ತೆ ಅಂತ ಕೂಡ ನಾನು ಹೇಳಿದೀನಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಅಂಡ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಆಗ್ಲಿ, ಕಾಸ್ಟ್ ಸಿಸ್ಟಮ್ ಆಗ್ಲಿ, ಅದೆಲ್ಲ ಆಗತ್ತೆ ಅಂತ ನಾವು ಗೊತ್ತಿವಾಗ. ಬಟ್ ಇದರಿಂದ ಏನಾಗತ್ತೆ ಮಕ್ಕಳೇ, ನೋಡೋಣ ಬನ್ನಿ. ಇವಾಗ ಕಾಸ್ಟ್ ಸಿಸ್ಟಮ್ ಆಗಿರ್ಲಿ, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಮಾಡಿದ್ರೆ ಇದು ಒಂದು ಕೆಟ್ಟ ಪ್ರಭಾವ ಬೀಳತ್ತೆ. ಏನಿದು ಕೆಟ್ಟ ಪ್ರಭಾವ? ಸೊ ಇದೇನಾಗತ್ತೆ ಮಕ್ಕಳೇ, ಇನ್ಈಕ್ವಾಲಿಟಿಗೆ ಲೀಡ್ ಆಗತ್ತೆ. ಕರೆಕ್ಟ್ ಅಲ್ವಾ? ಈಕ್ವಲ್ ಆಗಿ ನಾವು ಅವಾಗ ಜನಗಳನ್ನ ನೋಡಲ್ಲ. ಒಂದು ಸ್ಟ್ರಾಟಿಫಿಕೇಶನ್ ಮೂಲಕ ನಾವು ಹೇಳ್ಬೋದು ಈ ಕಾಸ್ಟೇ ಬೆಟರು, ಈ ಕಾಸ್ಟ್ ಒಳ್ಳೇದಲ್ಲ ಅಂತ ಹೇಳ್ಬೋದಲ್ವಾ. ಈ ರೇಸೇ ಬೆಟರು, ಈ ರೇಸು ನಿಜ ಒಳ್ಳೇದಲ್ಲ ಅಂತ ನಾವು ಹೇಳ್ಬೋದಲ್ವಾ. ಸೊ ಅದೇನಾಗತ್ತೆ, ಡಿಫ್ರೆನ್ಸಸ್ ಕ್ರಿಯೇಟ್ ಮಾಡುತ್ತೆ. ಈ ಒಂದು ಗುಂಪಿನ ಜನಗಳು ಬೇರೆ ಗುಂಪನ್ನ ಕೀಳಾಗಿ ನೋಡಿದ್ರೆ, ಅದನ್ನ ಕಡಿಮೆ ಅಂತ ನೋಡಿದ್ರೆ ಅವ್ರ ಜೊತೆ ಬೆರೆಯೋದನ್ನ ನಿಲ್ಸ್ಬಿಡ್ತಾರೆ. ಸೊ ಅದೊಂಥರ ಇನ್ಈಕ್ವಾಲಿಟಿ ಅಂತ ಹೇಳ್ಬೋದು ಅಂಡ್ ಒಂಥರ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಇದು ಎಜುಕೇಶನ್ನು ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಈಕ್ವಲ್ ಆಪರ್ಚುನಿಟೀಸ್ ಜನಗಳಿಗೆ ಸಿಗ್ತಿಲ್ಲ. ಇಟ್ ಹ್ಯೂಮಿಲಿಯೇಟ್ಸ್ ದ ಪೀಪಲ್ ಕ್ಲಾಸಿಫೈಡ್ ಆಸ್ ಲೋ ಕ್ಲಾಸ್. ಸೊ ನಮಗ್ ಗೊತ್ತು ಈ ತರ ಜನಗಳನ್ನ ಭೇದ ಭಾವ ಮಾಡ್ತಾರೆ, ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಬಟ್ ಈ ತರ ಮಾಡಿದಾಗ ನಾವ್ ಯಾರ್ಗೆ ಲೋ ಕಾಸ್ಟ್ ಅಂತ ಹೇಳ್ತೀವೋ ಅವ್ರಿಗೆ ಹೆಂಗ್ ಅನ್ಸತ್ತೆ ನಾವು ನೋಡ್ಕೊಂಡಿದೀವ, ಅವ್ರಿಗೊಂಥರ ತುಂಬಾ ಹ್ಯೂಮಿಲಿಯೇಷನ್ ಫೇಸ್ ಮಾಡ್ತಾರೆ. For example, the blacks in America were not permitted to attend the schools of the whites. ಅಮೆರಿಕಾಲಿ ಬ್ಲ್ಯಾಕ್ಸ್ ಏನಿದ್ರು ಅವರು ವೈಟ್ಸ್ ಹೋಗುವಂತಹ ಸ್ಕೂಲ್ಗೆ ಅಟೆಂಡ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಇಂಡಿಯಾದಲ್ಲಿ ಅನ್ಟಚಬಲ್ಸ್ ಅಂತ ಏನ್ ಹೇಳ್ತೀವಿ, ಅವರು ನೀರ್ ತಗೊಳಕ್ಕೆ ಅಲೌಡ್ ಇರ್ಲಿಲ್ಲ. ಎಲ್ಲಿಂದ? ಪಬ್ಲಿಕ್ ವೆಲ್ಸ್ ಅಂಡ್ ಲೇಕ್ಸ್ ಇದೆ ಅಲ್ಲ, ಅವ್ರು ಅಲ್ಲಿಂದ ನೀರ್ ತಗೊಂಡ್ರೆ ಆ ಲೇಕ್ ಅಥವಾ ಪಬ್ಲಿಕ್ ವೆಲ್ ಏನಿದೆ ಅದು ಇಂಪ್ಯೂರ್ ಆಗ್ಬಿಡತ್ತೆ ಅಂತ ಬಿಲೀವ್ ಮಾಡ್ತಿದ್ರು. ಬಿಕಾಸ್ ಅವ್ರು ಲೋ ಕಾಸ್ಟ್ ಅವರು ಅಂತ ಬಿಲೀವ್ ಮಾಡ್ತಿದ್ರಲ್ಲ, ಅದು ಒಂದು ತಪ್ಪು. ಆ್ಯಂಡ್ ಇದರಿಂದ ಏನಾಗುತ್ತೆ, ಪಾಪ ಅವ್ರಿಗೆ ಎಷ್ಟು ಹ್ಯೂಮಿಲಿಯೇಷನ್ ಫೇಸ್ ಮಾಡ್ಬೇಕು ಆಗಿರುತ್ತೆ. ಸೊ ಇದೆಲ್ಲ ಪ್ರಾಕ್ಟೀಸಸ್ ನಮ್ಮ ಸೊಸೈಟಿಲಿದೆ ಮಕ್ಕಳೇ. ಆ್ಯಂಡ್ ಅದನ್ನು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ನಾ ಹೇಳ್ದಂಗೆ ಇದೆಲ್ಲ ನಮ್ಮ ವ್ಯೂ ಪಾಯಿಂಟ್ ಅಲ್ಲ, ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋವಂಥ ವ್ಯೂ ಪಾಯಿಂಟು. ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್
ಮಾಡ್ತಿದ್ದೀನಿ. ಮುಂದೆ ನೋಡೋಣ. ಸೊ ಮಕ್ಕಳೇ, ಇವಾಗ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಮುಗಿಸಿದೀವಿ. ಪ್ರೆಜುಡಿಸ್ಗೆ ಬರೋಣ. ಪ್ರೆಜುಡಿಸ್ ಅಂದ್ರೆ ಏನು? ಸೊ ಪ್ರೆಜುಡಿಸ್ ಅಂದ್ರೆ ನಾನು ಹೇಳ್ತೀನಿ ನೋಡಿ. ಪ್ರೆಜುಡಿಸ್ ಇಸ್ ದ ಒಪಿನಿಯನ್ ಅ ಪರ್ಸನ್ ಫಾರ್ಮ್ಸ್ ಅಬೌಟ್ ಅನ್ ಅದರ್ ಪರ್ಸನ್ ಆರ್ ಅ ಕಮ್ಯುನಿಟಿ ಈವನ್ ಬಿಫೋರ್ ಹಿ ಗೆಟ್ಸ್ ಟು ನೋ ದೆಮ್. ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ಬೆಳಗ್ಗೆ ನೀವೊಂದು ಗುಂಪಿಗೆ ಹೋಗ್ತೀರಾ. ಈ ಗುಂಪಲ್ಲಿ, ಈ ಗ್ರೂಪಲ್ಲಿ ನಿಮ್ಗೆ ಯಾರು ಗೊತ್ತಿರಲ್ಲ, ಎಲ್ಲರೂ ಹೊಸ ಮುಖಗಳು, ಆಯ್ತಾ, ನ್ಯೂ ಫೇಸಸ್. ನೀವು ಒಬ್ರೊಬ್ರನ್ನ ನೋಡಿದಾಗ ನೀವು ಅವ್ರ ಬಗ್ಗೆ ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ಕೊತೀರಾ. ಅಯ್ಯೋ, ಇವ್ರು ಒಳ್ಳೆಯವರಾಗಿರ್ಬೋದಪ್ಪ, ಇವ್ರು ಎಷ್ಟು ರೂಢಾಗಿ ಕಾಣ್ತಾರೆ. ಸೊ ನಾವು ಅವ್ರನ್ನ ತಿಳಿಯೋಕ್ಕಿಂತ ಮುಂಚೆನೆ ಒಂದು ಒಪಿನಿಯನ್ನ ಫಾರ್ಮ್ ಮಾಡ್ತೀವಲ್ಲ, ಅದನ್ನ ನಾವು ಪ್ರೆಜುಡಿಸ್ ಅಂತ ಹೇಳ್ತೀವಿ. ಈ ಪ್ರೆಜುಡಿಸ್ ಏನಿದೆ ಮಕ್ಕಳೇ, ಬೇರೆ ಬೇರೆ ಲೆವೆಲಲ್ಲಿ ಆಗುತ್ತೆ ಆ್ಯಂಡ್ ತುಂಬ ನಮ್ಮ ಸೊಸೈಟಿನ ಬ್ಯಾಕ್ವರ್ಡ್ ಕೂಡ ಮಾಡುತ್ತೆ, ಗ್ರೋ ಆಗೋಕ್ಕಿಂತ ಸ್ಟಾಪ್ ಮಾಡುತ್ತೆ, ಆಯ್ತಾ. ದಿಸ್ ಕೈಂಡ್ ಆಫ್ ಒಪಿನಿಯನ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಇದು ಪಾಸಿಟಿವ್ ಆಗೂ ಇರ್ಬೋದು, ನೆಗೆಟಿವ್ ಆದ್ರೂ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾಳೆ ನಾನು ನಿಮ್ಮನ್ನು ಭೇಟಿ ಮಾಡಿದ್ರೆ ನಿಮ್ಮನ್ನು ನೋಡಿದ ತಕ್ಷಣ ನಮ್ಮ ತಲೆಯಲ್ಲಿ ಒಂದು ಇಮೇಜ್ ಬರುತ್ತಲ್ಲ, ಅದು ಪಾಸಿಟಿವ್ ಇಮೇಜ್ ಆಗಿದ್ರೂ ಇರ್ಬೋದಲ್ವಾ. ನಾನು ಹೇಳ್ಬೋದು, ಅಯ್ಯೋ ಎಷ್ಟು ಒಳ್ಳೆ ಹುಡುಗ ಇವನು, ಎಷ್ಟು ಚೆನ್ನಾಗಿ ಓದ್ತಾನೆ ಅಂತಾನೂ ಇಮೇಜ್ ಫಾರ್ಮ್ ಮಾಡ್ಕೊಬೋದು. ಇನ್ನೊಂದು ಕಡೆ ನಾನು ಅನ್ಕೊಬೋದು, ಇವಳ ಹತ್ರ ನಾ ಮಾತಾಡೋಕ್ಕಾಗಲ್ಲ, ಇವನ ಹತ್ರ ನಾ ಮಾತಾಡೋಕ್ಕಾಗಲ್ಲ, ಎಷ್ಟು ರೂಢಾಗಿ ಮಾತಾಡ್ತಾರೆ ಅಥವಾ ಎಷ್ಟು ರೂಢಾಗಿ ಕಾಣ್ತಾರೆ ಅಂತ ಕೂಡ ಒಂದು ಇಮೇಜ್ ಫಾರ್ಮ್ ಮಾಡ್ಕೊಬೋದು. ಸೊ ಪ್ರೆಜುಡಿಸ್ ಏನಿದೆ ಮಕ್ಕಳೇ, ಅದು ಪಾಸಿಟಿವ್ ಆಗೂ ಇರ್ಬೋದು, ನೆಗೆಟಿವ್ ಆಗೂ ಇರ್ಬೋದು, ಆಯ್ತಾ. ಮುಂದೆ ನೋಡೋಣ. ಡು ಯು ನೋ ದಿಸ್? ಒಂದು ಫ್ಯಾಕ್ಟ್ ಇದೆ, ನಿಮಗೆ ಗೊತ್ತಾ? ಪಾಸಿಟಿವ್ ಪ್ರೆಜುಡಿಸ್ ಆರ್ ಬಯಾಸ್ ಯೂಶಲಿ ವಿ ಕನ್ಸಿಡರ್ ಆರ್ ಪೀಪಲ್ ಆಸ್ ಗುಡ್. This feeling helps us to live in harmony. However, if it becomes intense, it can be detrimental. ಅಂದ್ರೆ ನಿಮ್ಮ ಕಮ್ಯುನಿಟಿಯ ಜನ, ಆಯ್ತಾ. ಸೊ ನಾಳೆ ನೀವೊಂದು ಪ್ರೋಗ್ರಾಮ್ಗೆ ಹೋದಾಗ ನಿಮ್ಮ ಸ್ಕೂಲಿಂದಾನೇ ಎಷ್ಟೊಂದು ಮಕ್ಕಳು ಬಂದಿರ್ತಾರೆ. ಆ ಮಕ್ಕಳನ್ನ ನೀವು ಭೇಟಿ ಮಾಡಿರಲ್ಲ, ಬಟ್ ನೀವು ಅವ್ರು ನೋಡಿದ ತಕ್ಷಣ ಒಂಥರ ಸೇಫ್ ಫೀಲ್ ಆಗುತ್ತಲ್ವ, ನಿಮಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತಲ್ಲ. ಇದೇನಾಗುತ್ತೆ, ಆ ಗ್ರೂಪಿಸಮ್ಗೆ ಲೀಡ್ ಆಗುತ್ತೆ, ಆಯ್ತಾ. ನೀವು ನಿಮ್ಮ ಕಮ್ಯುನಿಟಿನೇ ಗುಡ್ ಪೀಪಲ್ ಅಂತ ಐಡೆಂಟಿಫೈ ಮಾಡಕ್ ಹೋಗ್ತೀರಾ. ಇದು ಲಾಂಗ್ ರನ್ ಅಲ್ಲಿ ಏನಾಗುತ್ತೆ, ಸೊಸೈಟಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅದು ಬಟ್ ನ್ಯಾಚುರಲ್, ನಮ್ಮ ಕಮ್ಯುನಿಟೀಸ್ ಜೊತೆ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದು. ಬಟ್ ಇದು ತುಂಬಾ ಆದಾಗ ಬರೀ ಅದರ ಮೇಲೇನೆ ನೀವು ಜನ ಜಡ್ಜ್ ಮಾಡ್ತಿದ್ರೆ ಅದು ತುಂಬಾ ಕೆಟ್ಟದಾಗತ್ತೆ ನಮ್ಮ ಸೊಸೈಟಿಗೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ರೀತಿಲಿ ಕರೆಕ್ಟೇ, ಬಟ್ ಅದು ತಪ್ಪು ಕೂಡ ಅಲ್ವಾ. ಮುಂದೆ ನೋಡೋಣ ಬನ್ನಿ. ಸೊ ಈ ಪ್ರೆಜುಡಿಸ್ ಏನಿದೆ is created due to discrimination, ಆಯ್ತಾ. ಸೊ ದ ಗ್ರೇಟ್ ಕನ್ನಡ ಪೋಯೆಟ್ ಏನಿದ್ದಾರೆ ಪಂಪ ಅವ್ರು ಗೊತ್ತಲ್ಲ ನಿಮ್ಗೆ, ಅವ್ರು ಏನಂದಿದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಟ್ರೂಲಿ ದ ಹೋಲ್ ಮ್ಯಾನ್ ಕೈಂಡ್ ಇಸ್ ಒನ್. ಅವ್ರಂತಾರೆ ನಮ್ಮ ಇಡೀ ಜನಗಳೇನಿದ್ದಾರೆ, ಎಲ್ಲ ಮ್ಯಾನ್ ಕೈಂಡ್ ಏನಿದೆ ಅದೆಲ್ಲ ಒಂದೇ ಅಂತ ಹೇಳಿದ್ದಾರೆ, ಆಯ್ತಾ. ದಿಸ್ ಡಿನೋಟ್ಸ್ ದಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಒನ್. ಅದಂದ್ರೆ ಒಬ್ರಿಗಿಂತ ಒಬ್ರು ಭೇದ ಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನಾವು ಎಲ್ಲ ಒಂದೇ, ಇದರಲ್ಲಿ ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಇಲ್ಲ, ನಾವೆಲ್ಲ ಒಂದಾಗಿ ಬಾಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜನಗಳೇನಿದ್ದಾರೆ, ಇಡೀ ಜನಗಳು, ಬರೀ ನಾನು ನೀವು ಈ ಕರ್ನಾಟಕದಲ್ಲಿರೋರು ಇಂಡಿಯಾಲಿರೋರೆಲ್ಲ, ಇಡೀ ಜನಗಳು ಕಂಪ್ಲೀಟ್ ಆಗಿ ಎಲ್ಲರೂ ಒಂದೇ ಅಂತ ಹೇಳ್ತಾ ಇದ್ದಾರೆ, ಆಯ್ತಾ. ಸೊ ಕರೆಕ್ಟೇ, ನಾವು ಅದನ್ನ ಬಿಲೀವ್ ಮಾಡಿದ್ರೆ ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಆಗಿರ್ಲಿ, ಪ್ರೆಜುಡಿಸ್ ಆಗಿರ್ಲಿ ಬರಲ್ಲ. Various kind of discrimination exist based on caste, gender, region, rich and poor, which creates prejudice. ನಾನು ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂದರೆ, ಇಲ್ಲಿ ಎರಡು ಚಿತ್ರಗಳಿದೆ. ನಾನು ಈ ಚಿತ್ರಗಳನ್ನ ನೋಡ್ಕೊಂಡು ಇವ್ರನ್ನ ಡಿಸ್ಕ್ರೈಬ್ ಮಾಡಿ ಅಂದರೆ, ಇವ್ರ ಬಗ್ಗೆ ನಾವು ಪಾಸಿಟಿವ್ ಆಗಿ ನೋಡ್ಬೋದು, ಅದೇ ಇವ್ರ ಬಗ್ಗೆ ಪಾಸಿಟಿವ್ ಆಗಿ ನೋಡ್ಬೋದು, ಇನ್ನೊಬ್ರ ಬಗ್ಗೆ ನೆಗೆಟಿವ್ ಆಗಿ ನೋಡ್ಬೋದು, ಕರೆಕ್ಟಾ. ಸೊ ಈ ಪ್ರೆಜುಡಿಸ್ ಏನು ಫಾರ್ಮ್ ಆಗುತ್ತೆ ಮಕ್ಕಳೇ, ಅದು ರೀಜನ್ನು, ಕಾಸ್ಟು, ಜೆಂಡರು, ರಿಚ್ ಮತ್ತು ಪುವರ್, ಇದೆಲ್ಲದರ ಮೇಲೆ ಡಿಸ್ಕ್ರಿಮಿನೇಷನ್ನ ಅಂಟಿಸ್ಕೊಂಡು ನಾವು ಪ್ರೆಜುಡಿಸ್ನ ಫಾರ್ಮ್ ಮಾಡ್ಕೊತೀವಿ ನಮ್ಮೊಳಗೆ. ಅದು ತಪ್ಪು. ಆ ಥರ ಫಸ್ಟ್ ವ್ಯೂ ಏನಿರುತ್ತೆ ಅದು ಇರಬಹುದು, ಬಟ್ ಅದು ನೆಗೆಟಿವ್ ಕೂಡ ಆಗಿರೋಕ್ ಚಾನ್ಸ್ ಇರುತ್ತೆ. ಆ್ಯಂಡ್ ಇದು ತುಂಬ ರೀತಿಯಾದ ಡಿಸ್ಕ್ರಿಮಿನೇಷನ್ಗೆ ಲೀಡ್ ಆಗುತ್ತೆ, ಆಯ್ತಾ. ಸೊ ನಾನು ಹೇಳ್ದಂಗೆ ಅದನ್ನು ಅವಾಯ್ಡ್ ಮಾಡಬೇಕು. ದಿಸ್ ಲೀಡ್ಸ್ ಟು ಇಂಪೇಷನ್ಸ್, ಕಂಟೆಂಪ್ಟ್, ಡಿಸ್ರೆಸ್ಪೆಕ್ಟ್ ಆ್ಯಂಡ್ ಹೇಟ್ರೆಡ್. ಸೊ ಇವಾಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ನೀವು ಯಾರನ್ನೋ ಹೋಗಿ ಮೀಟ್ ಮಾಡ್ತೀರಾ, ಅವ್ರ ಬಗ್ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಒಪಿನಿಯನ್ನ ನೀವು ಫಾರ್ಮ್ ಮಾಡ್ಕೊತೀರಾ ಮಾತಾಡೋಕ್ಕಿಂತ ಮುಂಚೆ. ಪಾಸಿಟಿವ್ ಆಗಿ ಒಪಿನಿಯನ್ ಫಾರ್ಮ್ ಮಾಡ್ಕೊಂಡಿರೋ ಜೊತೆ ನೀವು ಚೆನ್ನಾಗಿ ಬೆರ್ತಿ ಮಾತಾಡ್ತೀರಾ.
ಬಟ್ ನೆಗೆಟಿವ್ ಆಗಿ ಯುನೋ ಒಪಿನಿಯನ್ ಫಾರ್ಮ್ ಮಾಡ್ಕೊಂಡಿರೋರ ಬಗ್ಗೆ ನೀವು ಅವ್ರ ಜೊತೆ ಹೆಂಗೆ ಬಿಹೇವ್ ಮಾಡ್ತೀರಾ, ಅವ್ರ ಜೊತೆ ಒಂಥರ ಹೇಟ್ರೆಡ್ ಇಟ್ಕೊಂಡು ಬಿಹೇವ್ ಮಾಡ್ತೀರಲ್ಲ, ಅವ್ರ ಕಡೆ ನಿಮ್ಗೆ ಅಷ್ಟು ಒಳ್ಳೆಯಾದ ಅಭಿಪ್ರಾಯ ಇರಲ್ಲ ಆಯ್ತಾ. ಅವ್ರ ಮೇಲೆ ಡಿಸ್ರೆಸ್ಪೆಕ್ಟ್ ಕೂಡ ಇರುತ್ತೆ, ನೀವು ಅವ್ರ ಕಡೆ ರೆಸ್ಪೆಕ್ಟ್ ತೋರಿಸಲ್ಲ, ಅವ್ರ ಕಡೆ ತುಂಬಾ ರೀತಿಯಾದ ಕೋಪ ಆಗಿರ್ಲಿ ಒಂಥರ ನೆಗೆಟಿವ್ ಫೀಲಿಂಗ್ಸ್ ನ ತೋರಿಸ್ತೀರಾ. ಸೊ ನೀವು ಪ್ರೆಜುಡಿಸ್ ಫಾರ್ಮ್ ಮಾಡ್ಕೊಂಡಾಗ, ಒಂದು ಒಪಿನಿಯನ್ ವಿತೌಟ್ ಗೆಟಿಂಗ್ ಟು ನೋ ದಟ್ ಪರ್ಸನ್ ಫಾರ್ಮ್ ಮಾಡ್ಕೊಂಡಾಗ ಅದು ಹೇಟ್ರೆಡ್, ಡಿಸ್ರೆಸ್ಪೆಕ್ಟು ಮತ್ತೆ ಇಂಪೇಷನ್ಸ್ ಕೂಡ ಲೀಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟು. ಅಂಡ್ ತುಂಬಾ ರೀತಿಲಿ ಏನಾಗುತ್ತೆ, ಜಾಸ್ತಿ ಆದಾಗ ಈ ತರ ಗಲಾಟೆಗಳು ಕೂಡ ಆಗತ್ತೆ. As a result, social inequality develops leading to social conflict. ಸೊ ಈ ಇನ್ಇಕ್ವಾಲಿಟಿ ಏನಿದೆ ಅಲ್ಲ ಮಕ್ಕಳೇ, ಅದು ತುಂಬಾ ಜಾಸ್ತಿ ಆದ್ರೆ ಈ ತರ ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ಆಗತ್ತೆ. ನಮ್ಮ ಹಿಸ್ಟ್ರಿಲಿ ತುಂಬಾ ರೀತಿಯಾದ ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ಕೂಡ ನಡೆದಿದೆ. ಸೊ ಇದನ್ನ ನಾವು ತಲೆಲಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೂ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ತಿಳ್ಕೊಳ್ಳಿ. ಈ ಸೋಷಿಯಲ್ ಇನ್ಇಕ್ವಾಲಿಟಿ ಏನಿದೆ ಮಕ್ಕಳೇ, ಅದು ತುಂಬಾ ಆದಾಗ ಈ ತರ ಕಾನ್ಫ್ಲಿಕ್ಟ್ಸ್ ಆಗತ್ತೆ, ಗಲಾಟೆಗಳಾಗತ್ತೆ. ಆ ಕಡೆ ಈ ಕಡೆ ಬೇರೆ ಟೈರ್ಸ್ ನ ಬರ್ನ್ ಮಾಡೋದಾಗಿರ್ಲಿ, ಒಬ್ರೊಬ್ರನ್ನ ಹೊಡೆಯೋದಾಗಿರ್ಲಿ, ಈ ತರ ನಮ್ ಹಿಸ್ಟ್ರಿಲೂ ಸುಮಾರು ಸತಿ ಆಗಿದೆ. ನೆಕ್ಸ್ಟ್ ನೋಡೋಣ, ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಅಂದ್ರೆ ಏನು? ಇದು ಒಂದು ಈವಿಲ್ ಅಂತ ನಾವು ಹೇಳ್ಬೋದು. ನಮ್ಮ ಸೊಸೈಟಿಗೆ ಜನಗಳನ್ನ ತುಂಬಾ ಹ್ಯೂಮಿಲಿಯೇಟ್ ಮಾಡುತ್ತೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು ಕಾಸ್ಟ್ ಸಿಸ್ಟಮ್ ಇಂದ ಡೆವಲಪ್ ಆಗುತ್ತೆ. ನಾವು ಸ್ವಲ್ಪ ಕಾಸ್ಟ್ನ ಹೈ ಅಂತ ನೋಡ್ತೀವಿ, ಸ್ವಲ್ಪ ಕಾಸ್ಟ್ನ ಲೋ ಅಂತ ನೋಡ್ತೀವಿ. ನಾ ಹೇಳ್ದಂಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ತರ ಶೂದ್ರಾಸ್ ಮತ್ತೆ ಅನ್ಟಚಬಲ್ಸ್ ಏನಿದ್ದಾರೆ ಅವರನ್ನ ಲೋ ಕಾಸ್ಟ್ ಅಂತ ಕೂಡ ನಾವು ಹೇಳ್ತೀವಿ ಆಯ್ತಾ. ಸೊ ಲೋ ಕಾಸ್ಟ್ಗೆ ನಾವು ಹಾಕಿದಾಗ ಮಕ್ಕಳೇ, ಅನ್ಟಚಬಲ್ಸ್ ಏನಿರ್ತಾರೆ ಅವರು ಲೋಯೆಸ್ಟ್ ಇನ್ ದ ಸೊಸೈಟಲ್ ಆರ್ಡರ್ ಅಂತ ನಾವು ಹೇಳ್ಬೋದು. ಲೋಯೆಸ್ಟ್ ರಂಗ್ ಇನ್ ಸೊಸೈಟಿ, ಇನ್ ಹ್ಯೂಮನ್ ಪ್ರಾಕ್ಟಿಸ್ ಆಫ್ ಅವರ್ ಸೊಸೈಟಿ. ಇದೊಂಥರ ಇನ್ ಹ್ಯೂಮನ್ ಪ್ರಾಕ್ಟಿಸ್ ಅಂತ ಹೇಳ್ಬೋದು. ಅವ್ರ ಕಡೆ ನಡೆದಿರುವಂತಹ ಕಾರ್ಯಗಳೇನಿದೆ, ಅವ್ರನ್ನ ಟ್ರೀಟ್ ಮಾಡುವಂತಹ ರೀತಿ ಏನಿದೆ ನಮ್ಮ ಸೊಸೈಟಿಲಿ, ಅದು ತುಂಬಾ ಕೀಳಾಗಿದೆ ಅಂಡ್ ತುಂಬಾ ಇನ್ಹ್ಯೂಮನ್ ಆಗಿದೆ ಅಂತ ನಾವು ಹೇಳ್ಬೋದು. The victims were deprived of social, cultural, religious, educational and political facilities and opportunities. ಸೊ ನಾ ಹೇಳ್ದಂಗೆ ಮಕ್ಕಳೇ, ಒಬ್ರು ಕಾಸ್ಟು ಅವ್ರು ಹೆಂಗೆ ಆಪರ್ಚುನಿಟೀಸ್ ಸಿಗತ್ತೆ ಅದನ್ನ ಡಿಟರ್ಮೈನ್ ಮಾಡಿದೆ. ಸೊ ಈ ಜನಗಳಿಗೆ ಪಾಪ ಯಾವುದೇ ರೀತಿಯಾದ ಸೋಷಿಯಲ್ ಇಂಟ್ರಾಕ್ಷನ್ಗಳು ಅವ್ರ ಜೊತೆ ಇರ್ಲಿಲ್ಲ, ಬೇರೆ ಕಾಸ್ಟ್ಗಳ ಜೊತೆ ಇರ್ಲಿಲ್ಲ. ಅವ್ರನ್ನೇ ಸಪ್ರೇಟ್ ಆಗಿ ನೋಡೋರು. ನಾ ಹೇಳ್ದಂಗೆ ಒಂದು ಲೇಕ್ ಅಥವಾ ಕಾಮನ್ ಪಾಂಡ್ ಏನಿರುತ್ತೆ, ಅಲ್ಲಿಂದ ಕಾಮನ್ ವೆಲ್ ಏನಿರುತ್ತೆ, ಅಲ್ಲಿಂದ ಅವ್ರು ನೀರ್ ಎತ್ಕೊಳಕ್ ಆಗ್ತಿರ್ಲಿಲ್ಲ. ಬಿಕಾಸ್ ಅವ್ರು ಮುಟ್ಟಿದ್ದನ್ನೆಲ್ಲ ಇಂಪ್ಯೂರ್ ಅಂತಿದ್ರು. ಒಂದ್ ಶಾಲೆಯಲ್ಲಿ ಇವ್ರುಗಳಿಗೆ ಸೇರ್ಸಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಇವ್ರನ್ನೇ ಸಪ್ರೇಟ್ ಆಗಿ ನೋಡ್ತಿದ್ರು. ಎಲ್ಲಾ ರೀತಿಯಾದ ಆಪರ್ಚುನಿಟೀಸ್ ಇಂದ ಇವ್ರಿಗೆ ತುಂಬಾ ತರದ ಡಿಪ್ರೈವೇಶನ್ ನ ಫೇಸ್ ಮಾಡಿದ್ರು ಅಂತ ನಾವ್ ಹೇಳ್ಬೋದು. ಸೊ ನಾನ್ ನೋಡಿದಿರ ಇಲ್ಲಿ ಮಗು ಪಾಪ ಎಷ್ಟು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಕೂತಿದೆ. ಅಷ್ಟು ಆಪರ್ಚುನಿಟೀಸ್ ಸಿಗ್ತಿರ್ಲಿಲ್ಲ. ಎಷ್ಟೋ ಮಕ್ಕಳು ಈ ತರ ಸ್ಕೂಲ್ ಒಳಗೆ ಅಲೌಡ್ ಇರ್ತಿರ್ಲಿಲ್ಲ ಅಂತ ನಾವ್ ಹೇಳ್ಬೋದು. ಬಿಕಾಸ್ ಅವ್ರ ಕಾಸ್ಟ್ ಬೇರೆ ಕಾಸ್ಟ್ ಗಿಂತ ಕೀಳು ಅಂತ ನೋಡ್ತಿದ್ರು. ಇದೊಂಥರ ಸೋಷಿಯಲ್ ಈವಿಲ್ ಮಕ್ಕಳೇ. ಇದನ್ನ ನಾವು ಯಾವತ್ತೂ ಎಂಕರೇಜ್ ಮಾಡಬಾರ್ದು. ಎಲ್ಲಾರು ಒಂದೇ, ಪಂಪ ಹೇಳ್ದಂಗೆ ಎಲ್ಲಾ ಜನಗಳು ಒಂದೇ. ಅರ್ಥ ಆಯ್ತಾ? ಜೊತೆಗ್ ಬಾಳ್ಬೇಕು, ಕೂಡಿ ಬಾಳ್ಬೇಕು. Mahatma Gandhi called it a stigma in Hindu society. This condition continued for centuries. ಈ ಪರ್ಟಿಕ್ಯುಲರ್ ಅನ್ಟಚಬಿಲಿಟಿ ಏನಿದೆ ಮಕ್ಕಳೇ, ಅದು ನಮ್ಮ ಸೊಸೈಟಿಲಿ ಒಂದು ಸ್ಟಿಗ್ಮಾ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಇದು ಸೆಂಚುರಿಗಳಿಂದ, ನೂರಾರು ವರ್ಷಗಳಿಂದ ಈ ಪ್ರಾಕ್ಟೀಸ್ ನಮ್ಮ ಸೊಸೈಟಿಲಿ ಇದೆ. ಅರ್ಥ ಆಯ್ತಾ? ಮುಂದೆ ನೋಡೋಣ. ಸೊ ನಾ ಹೇಳ್ದಂಗೆ ಇದೊಂದು ಸೋಷಿಯಲ್ ಈವಿಲ್ ಮಕ್ಕಳೇ. ಇದು ನಮ್ಮ ಸೊಸೈಟಿಲಿ ತುಂಬಾ ಕೆಟ್ಟ ಅಭ್ಯಾಸ ಅಂತ ನಾವು ಹೇಳ್ಬೋದು. ನೂರಾರು ವರ್ಷಗಳಿಂದ ಇದು ಕ್ಯಾರಿ ಫಾರ್ವರ್ಡ್ ಆಗಿರುವಂತ ಒಂದು ಸೊಸೈಟಲ್ ಸ್ಟ್ರಾಟಿಫಿಕೇಶನ್ ಅಂತ ಕೂಡ ನಾವು ಹೇಳ್ಬೋದು, ಕಾಸ್ಟ್ ಸಿಸ್ಟಮ್ ಬೇಸಿಸ್ ಮೇಲೆ. ಸೊ ಇದನ್ನ ಇರಾಡಿಕೇಟ್ ಮಾಡೋದಕ್ಕೆ ನಮ್ಮ ಗೌರ್ಮೆಂಟ್ ತುಂಬಾ ಸ್ಟೆಪ್ಸ್ ನ ತಗೊಂಡಿದ್ದಾರೆ. ಬಿಕಾಸ್ ಇದನ್ನ ಇರಾಡಿಕೇಟ್ ಮಾಡಿದ್ರೇನೆ ನಾವು ಎಲ್ಲಾ ಜನಗಳು ಈಕ್ವಲ್ ಆಗಿ ಬಾಳ್ಬೋದು ಮತ್ತೆ ಗ್ರೋತ್ ನ ಕೂಡ ನೋಡ್ತೀವಿ. ಸೊ ನಮ್ಮ ಗೌರ್ಮೆಂಟ್ ಅಲ್ಲಿ ಮಕ್ಕಳೇ, ದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ದ ಪ್ರಾವಿಷನ್ ಆಫ್ ಆಲ್ ಫೆಸಿಲಿಟೀಸ್ ಟು ಪೀಪಲ್ ಆಫ್ ಆಲ್ ಕ್ಲಾಸಸ್ ಅಂಡ್ ಕಾಸ್ಟ್. ಆಯ್ತಾ? ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಮಕ್ಕಳೇ, ಅವ್ರೇನಂತಾರೆ, ಎಲ್ಲಾ ರೀತಿಯಾದ ಪ್ರಾವಿಷನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಕಾಸ್ಟ್ ದೇ ಬಿಲಾಂಗ್ ಟು ಎಲ್ಲ ಸಿಮಿಲರ್ ಆಗಿ ಸಿಗತ್ತೆ, ಯಾವುದೇ ರೀತಿಯಾದ ಭೇದ ಭಾವ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಿದ್ದೀರಾ, ಒಬ್ರು ಹೆಂಗಸರಿಗೆ ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಪೇಪರ್ ಫಾರ್ಮ್ ಫಿಲ್ ಮಾಡೋದಕ್ಕೆ.
ತುಂಬಾ ರೀತಿಯಾದ ಬೆನಿಫಿಟ್ಸ್ ಕೂಡ ಇದೆ ಅವ್ರಿಗೆ ಈ ಸಿಚುಯೇಷನ್ ಇಂದ ಆಚೆ ತರೋದಕ್ಕೆ. ಸೊ ನಾ ಹೇಳ್ದಂಗೆ ತುಂಬಾ ಸ್ಪೆಷಲ್ ಫೆಸಿಲಿಟೀಸ್ ಕೂಡ ಇದೆ ಅನ್ಟಚಬಲ್ಸ್ಗೆ. ಪೀಪಲ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕಾಸ್ಟ್, ಲೋ ಕಾಸ್ಟ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಒಂದಿಷ್ಟು ಸ್ಪೆಷಲ್ ಫೆಸಿಲಿಟೀಸ್ ಇದೆ. ಯಾಕೆ? ಅವ್ರಿಗೂ ಬೇರೆ ತರದ ಫೆಸಿಲಿಟೀಸ್ ಸಿಗ್ಲಿ, ಆಪರ್ಚುನಿಟೀಸ್ ಸಿಗ್ಲಿ ಅಂತ ಗೌರ್ಮೆಂಟು ಇದನ್ನೆಲ್ಲ ಮಾಡ್ತಾ ಇದೆ. The practice of untouchability is dying down as a result of the gradual increase in literacy ಅಂತ ಹೇಳ್ತಾರೆ. ಯಾವಾಗ ಜನ ಓದ್ತಾ ಇದ್ದಾರೆ, ಒಂದ್ ಸ್ವಲ್ಪ ವರ್ಲ್ಡ್ ವ್ಯೂ ಇನ್ಕ್ರೀಸ್ ಆಗ್ತಿದೆ ಜನಗಳದ್ದು ಓದು ಬರವಣಿಗೆ ಜೊತೆಗೆ, ಆವಾಗಲೇ ಈ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಏನಿದೆ ಮಕ್ಕಳೇ, ಅದು ಕಡಿಮೆ ಆಗ್ತಾ ಹೋಗ್ತಿದೆ. ಸೊ ನಾವು ಆದಷ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವ್ರಿಗೆ ಓದಿಸ್ಬೇಕು, ಅಂಡ್ ಏನ್ ಎನ್ಶೋರ್ ಮಾಡಬೇಕು, ಅವ್ರು ಕರೆಕ್ಟಾಗಿ ಕಲಿಬೇಕು. ಏನಂತ? ಈಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ. ಸೊ ಜಾಸ್ತಿ ಜನ ಓದ್ತಿರೋದ್ರಿಂದ ಅನ್ಟಚಬಿಲಿಟಿನೂ ಕಡಿಮೆ ಆಗ್ತಿದೆ. ಸೊ ಯಾವಾಗಲೂ ನಾವು ಲಿಟ್ರಸಿನ ಪ್ರಮೋಟ್ ಮಾಡಬೇಕು. ಸೊ ಮೆಷರ್ಸ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಸೊ ತುಂಬಾ ವಿದ್ವಾಂಸರು ಅಂತ ನಾವು ಹೇಳ್ಬೋದು ಮೆಷರ್ಸ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿನ ಎತ್ಕೊಂಡಿದ್ದಾರೆ. ಇದೆಲ್ಲ ಏನು, ಯಾರ್ಯಾರು ಇದನ್ನ ಮಾಡಿದ್ದು? ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, Dr. B.R. Ambedkar and others made immense efforts to wipe out the stigma of untouchability. ಇವರೆಲ್ಲ ಏನಿದ್ದಾರೆ ಮಕ್ಕಳೇ, ಅವ್ರು ತುಂಬಾ ಪ್ರಯತ್ನ ಪಟ್ಟಿದ್ರು ನಮ್ಮ ಕಂಟ್ರಿಯಿಂದ ಅನ್ಟಚಬಿಲಿಟಿ ತೆಗಿಬೇಕು ಅಂತ. ಬಟ್ ನಾ ಹೇಳ್ದಂಗೆ ಸೆಂಚುರಿಗಳಿಂದ ಇದನ್ನ ಫಾಲೋ ಮಾಡ್ತಾ ಬಂದಿದ್ದಾರೆ. ಸೊ ಇವಾಗ ಕಡಿಮೆ ಆಗಿದೆ 100%. ಅದಕ್ಕೆಲ್ಲ ಯಾರಿಗೆ ಎಫರ್ಟ್ಸ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಇವರೆಲ್ಲರ ಎಫರ್ಟ್ಸ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ದಿಸ್ ಇಸ್ ಅ ಹಾರ್ಟ್ನಿಂಗ್ ಡೆವಲಪ್ಮೆಂಟ್ ಆ್ಯಂಡ್ ಹ್ಯಾಸ್ ಹೆಲ್ಪ್ ಟು ಪ್ರಮೋಟ್ ಸೋಷಿಯಲ್ ಹಾರ್ಮನಿ. ಅಂದರೆ ಇದಾಗಿರೋದ್ರಿಂದ ಒಂದು ಸ್ವಲ್ಪ ಸೋಷಿಯಲ್ ಪೀಸ್ ಇದೆ ನಮ್ಮ ಸುತ್ತಮುತ್ತ, ನಮ್ಮ ಸೊಸೈಟಿ ಪೀಸ್ ಮತ್ತು ಹಾರ್ಮೋನಿನ ಇದೆಲ್ಲ ಎನ್ಶೋರ್ ಮಾಡಿದೆ. ಸೊ ನಾವು ಆದಷ್ಟು ಅನ್ಟಚಬಿಲಿಟಿ ಇಂದ ದೂರ ಇರಬೇಕು ಆ್ಯಂಡ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬಾರ್ದು. ಆದಷ್ಟು ಅಲ್ಲ, ಮಾಡಲೇಬಾರ್ದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದ್ರ ಜೊತೆಗೆ ತುಂಬಾ ರೀತಿಯಾದ ಸೆಕ್ಷನ್ಸ್ ಕೂಡ ಇದೆ ಇದನ್ನ ಅವಾಯ್ಡ್ ಮಾಡೋದಕ್ಕೆ. ಅಂಡ್ ಇದೊಂದು ಪನಿಷಬಲ್ ಒಫೆನ್ಸ್. ನೀವು ಯಾರಾದ್ರೂ ಇದನ್ನ ಮಾಡೋದನ್ನ ನೋಡಿದ್ರೆ, ನೀವು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಜೈಲಾಗಿ ಹಾಕ್ತಾರೆ. ಅರ್ಥ ಆಯ್ತಾ? ಸೊ ಇದೆಲ್ಲ ನಿಮಗೆ ಬೇಕಿರುವಂತಹ ಇನ್ಫಾರ್ಮೇಶನ್ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ಕೂಡ. ಆಯ್ತಾ? ಎಕ್ಸಾಮಲ್ ಕೇಳ್ತಾರೆ, ಇದನ್ನ ಜ್ಞಾಪಕ ಇಟ್ಕೊಳ್ಳೋಕೆ ನಾನು ಒಂದು ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಬಟ್ ಸೆಕ್ಷನ್ 17 ಏನಿದೆ ಮಕ್ಕಳೇ, ಅದು ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿನ ಪ್ರಾಹಿಬಿಟ್ ಮಾಡುತ್ತೆ. ಯಾಕೆ ಪ್ರಾಹಿಬಿಟ್ ಮಾಡುತ್ತೆ? ಬಿಕಾಸ್ ಅದು ನಮ್ಮ ಸೋಷಿಯಲ್ ಹಾರ್ಮೋನಿನ ಸ್ಪಾಯ್ಲ್ ಮಾಡ್ತಿದೆ, ಇನ್ಈಕ್ವಾಲಿಟಿನ ಪ್ರಮೋಟ್ ಮಾಡುತ್ತಿದೆ. ಸೊ ಯಾವುದೇ ರೀತಿಯಾದ ಅನ್ಟಚಬಿಲಿಟಿ ರಿಲೇಟೆಡ್ ಪ್ರಾಕ್ಟೀಸಸ್ನ ಸೆಕ್ಷನ್ 17 ಏನಿದೆ ಅದು ಪ್ರಾಹಿಬಿಟ್ ಮಾಡುತ್ತೆ. ಇದ್ರ ಜೊತೆಗೆ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಅಂತ ಇದೆ. ಇದನ್ನ 1955 ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂಡ್ ಈ ಆಕ್ಟ್ ನ ಅಮೆಂಡ್ ತಿರ್ಗಾ ಆಗಿತ್ತು, ಒಂದು ಸ್ವಲ್ಪ ಚೇಂಜಸ್ ಕೂಡ ಬಂದಿತ್ತು. ಇದನ್ನ ಸಿಟಿಸನ್ಸ್ ರೈಟ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಅವರು ಚೇಂಜ್ ಮಾಡಿದ್ರು 1976 ಅಲ್ಲಿ. ಇದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಳ್ಬೇಕು, ಬಿಕಾಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಇಸ್ ಅ ಪನಿಷಬಲ್ ಒಫೆನ್ಸ್. ನಾ ಹೇಳ್ದಂಗೆ ನೀವು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ, ಈ ಪ್ರಾಕ್ಟೀಸ್ ಯಾರಾದ್ರೂ ಮಾಡೋದನ್ನ ನೋಡಿದ್ರೆ ಅವ್ರನ್ನ ಜೈಲ್ಗೆ ಹಾಕ್ತಾರೆ, ಅವ್ರನ್ನ ಪನಿಷ್ಮೆಂಟ್ ಕೂಡ ಸಿಗತ್ತೆ ನಮ್ಮ ಗೌರ್ಮೆಂಟ್ ಕಡೆಯಿಂದ. Besides, universal suffrage and the right to equality has been guaranteed in the constitution to all citizens of our country. ನಮ್ಮ ದೇಶದಲ್ಲಿ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ? ರೈಟ್ ಟು ಈಕ್ವಾಲಿಟಿ. ಇದಂದ್ರೆ ಏನು? ಎಲ್ಲ ಒಬ್ಬೊಬ್ಬ ನಾಗರಿಕನಿಗೂ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಸಿಗತ್ತೆ ನಮ್ಮ ದೇಶದಲ್ಲಿ ಅಂತ ಕೊಟ್ಟಿರುವಂತ ಗ್ಯಾರಂಟಿ. ಸೊ ನೀವ್ ಯಾವುದೇ ರೀತಿಯಾದ ಭೇದ ಭಾವ ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಕೂಡ ಸಿಗತ್ತೆ. All people belonging to backward class, especially the scheduled caste, have been provided reservation in education, politics, economic and employment opportunities. So, ಎಲ್ಲ ರೀತಿಯಾದ ಬ್ಯಾಕ್ವರ್ಡ್ ಕ್ಲಾಸ್, ಎಸ್ಪೆಷಲಿ ಶೆಡ್ಯೂಲ್ಡ್ ಕಾಸ್ಟ್ಗಳಿಗೆ ಏನು ಸಿಕ್ಕಿದೆ? ರಿಸರ್ವೇಷನ್ ಅಂತ ಸಿಕ್ಕಿದೆ. ಎಜುಕೇಷನ್ ಅಲ್ಲಾಗಿರ್ಲಿ, ಪಾಲಿಟಿಕ್ಸ್ ಅಲ್ಲಾಗಿರ್ಲಿ, ಎಕನಾಮಿಕ್ಸ್ ಅಲ್ಲಾಗಿರ್ಲಿ, ಅಥವಾ ಕೆಲಸ ಸಿಗುವಂತಹ ಆಪರ್ಚುನಿಟೀಸ್ ಅಲ್ಲಾಗಿರ್ಲಿ. ಸೊ ಇದರಿಂದ ನಾವು ತುಂಬಾ ರೀತಿಯಾದ ಆಪರ್ಚುನಿಟೀಸ್ನ ಕೊಡ್ತಾ ಇದ್ದೀವಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಹೇಳ್ತಾರಲ್ಲ ಅವರಿಗೆ. ತಿರ್ಗಾ ಮಕ್ಕಳೇ, ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು, ನಾವು ಅದನ್ನೇ ನಿಮಗೆ ಸಿಂಪ್ಲಿಫೈ ಮಾಡಿ ಹೇಳ್ಕೊಡ್ತಿದ್ದೀವಿ. ದ ರೆಗ್ಯುಲೇಷನ್ ಆಫ್ 1989 ಏನಿತ್ತು ಮಕ್ಕಳೇ, ಅದು ಸ್ಟೇಟ್ ಗವರ್ಮೆಂಟ್ಗೆ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದೆ.
ಅನ್ಟಚಬಿಲಿಟಿನ ಇರಾಡಿಕೇಟ್ ಮಾಡೋದಿಕ್ಕೆ. ಸೊ ಮಕ್ಕಳೇ, ಇದರ ಜೊತೆಗೆ ಸ್ವಲ್ಪ ಫ್ಯಾಕ್ಟ್ಸ್ ಇದೆ. ಇದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಡೂ ಯು ನೋ ದಿಸ್ ಅಂತ ಕೊಟ್ಟಿದ್ದಾರೆ, ಬಟ್ ಇದನ್ನ ನಿಮ್ಮ ಆನ್ಸರ್ ಅಲ್ಲಿ ಕೂಡ ಬರಿಬೇಕಾಗಿರುತ್ತೆ. ಸೊ ಖಂಡಿತ ತಿಳ್ಕೊಳ್ಳಿ. ಡಿಫ್ರೆಂಟ್ ಸೆಕ್ಷನ್ಸ್ ಇದೆ ಮಕ್ಕಳೇ. ಸೆಕ್ಷನ್ 15, 16, 17, 38 and 46 of the Constitution stipulate that there should be no discrimination among Indian citizens. ಸೊ ಇದೇನಿದೆ ಮಕ್ಕಳೇ, ಅದು ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಇರಬಾರದು ನಮ್ಮ ನಾಗರಿಕರ ಮಧ್ಯೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸೆಕ್ಷನು? ಸೆಕ್ಷನ್ 15, 16, 17, 38 and 46. ಇದು ನಂಬರ್ ಸೀಕ್ವೆನ್ಸ್ ಅಲ್ಲಿ ನೀವು ಬೈ ಹಾರ್ಟ್ ಮಾಡ್ಕೊಂಬಿಡಿ, ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳೇ, ಸೆಕ್ಷನ್ 16(4) 324 guarantee reservation to in the employment sector to the scheduled caste and tribes. ಸೊ ಈ ಪರ್ಟಿಕ್ಯುಲರ್ 2 ಸೆಕ್ಷನ್ ಕೊಟ್ಟಿದ್ದಾರಲ್ಲ ಮಕ್ಕಳೇ, ಇದು ಎಂಪ್ಲಾಯ್ಮೆಂಟ್ ಸೆಕ್ಟರ್ ರಿಸರ್ವೇಶನ್ಸ್ ನ ಎನ್ಶೋರ್ ಮಾಡುತ್ತೆ ಮತ್ತೆ ಗ್ಯಾರಂಟಿ ಮಾಡುತ್ತೆ. ಸೆಕ್ಷನ್ 330, ಸೆಕ್ಷನ್ 332, 334 ಜ್ಞಾಪಕ ಇಟ್ಕೊಳ್ಳಿ. ಇದೇ ಸೀಕ್ವೆನ್ಸ್ ಅಲ್ಲಿ 330, 332, 334 ಆಯ್ತಾ. ಇದೆಲ್ಲ ಏನ್ ಗ್ಯಾರಂಟಿ ಮಾಡುತ್ತೆ? ಪೊಲಿಟಿಕ್ಸ್ ಅಲ್ಲಿ ರಿಸರ್ವೇಶನ್ ಸಿಗುತ್ತೆ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಟ್ರೈಬ್ಸ್ಗೆ ಅಂತ ಹೇಳಿದ್ದಾರೆ ಆಯ್ತಾ. ಸೊ ಇದನ್ನ ಕೂಡ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಇದರ ಜೊತೆಗೆ ಸೆಕ್ಷನ್ 29 ಏನಿದೆ ಮಕ್ಕಳೇ, ಅದು ಕೂಡ ಗವರ್ಮೆಂಟ್ ಎಜುಕೇಶನಲ್ ಫೆಸಿಲಿಟೀಸ್ ನ ಗ್ಯಾರಂಟಿ ಮಾಡುತ್ತೆ. ಮತ್ತೆ ಸೆಕ್ಷನ್ 25 ಏನಿದೆ, ಅದೇನ್ ಗ್ಯಾರಂಟಿ ಮಾಡುತ್ತೆ? ಫ್ರೀ ಎಂಟ್ರಿ ಟು ಆಲ್ ಪೀಪಲ್ ಟು ಸೋಷಿಯಲ್ ಅಂಡ್ ರಿಲಿಜಿಯಸ್ ಪ್ಲೇಸಸ್. ಸೊ ಈ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ನಾವ್ ಏನ್ ಹೇಳ್ತೀವೋ ಅವ್ರಿಗೆ ಯಾವುದೇ ರೀತಿಯಾದ ಸಾಮಾಜಿಕ ಜಾಗಗಳು ಮತ್ತೆ ರಿಲಿಜಿಯಸ್ ಪ್ಲೇಸಸ್ ಆಯ್ತಾ, ಅಲ್ಲಿ ಫ್ರೀ ಎಂಟ್ರಿ ಕೂಡ ಇವ್ರುಗಳಿಗಿದೆ. ಇದನ್ನ ಯಾವ ಸೆಕ್ಷನ್ ಎನ್ಶೋರ್ ಮಾಡುತ್ತೆ? ಸೆಕ್ಷನ್ 25. ಇದರ ಜೊತೆಗೆ ಮಕ್ಕಳೇ, ನಾವು ಈ ಕ್ಲಾಸ್ನ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ಅಂತ್ಯಕ್ಕೆ ಬಂದಿದ್ದೀವಿ. ಇವಾಗ ರಿವೈಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು? ದ ಪ್ರಾಕ್ಟಿಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್ ಆಸ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್. ನಾವು ಹೆಂಗೆ ಜನಗಳನ್ನ ಭೇದ ಭಾವ ಮಾಡ್ತೀವಿ, ಅಪ್ಪರ್ ಕ್ಲಾಸ್ ಅಂತ ಹೇಳಿ ಲೋವರ್ ಕ್ಲಾಸ್ ಅಂತ ಹೇಳಿ, ಅದನ್ನ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೀವಿ. ಇದರ 3 ಟೈಪ್ ಇದೆ. ಕಾಸ್ಟ್ ಸಿಸ್ಟಮು, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು 3 ಟೈಪು. ಕಾಸ್ಟ್ ಸಿಸ್ಟಮು, ರೇಷಿಯಲ್ ಡಿಸ್ಕ್ರಿಮಿನೇಷನು, ಹ್ಯಾವ್ಸು ಮತ್ತೆ ಹ್ಯಾವ್ ನಾಟ್ಸ್ ಆಯ್ತಾ. ಆಮೇಲೆ ಇದು ಏನಕ್ಕೆ ಲೀಡ್ ಆಗತ್ತೆ? ಇನ್ಇಕ್ವಾಲಿಟಿ ಮತ್ತೆ ಡಿಫ್ರೆನ್ಸಸ್ಗೆ ಲೀಡ್ ಆಗತ್ತೆ ಆಯ್ತಾ. ಪ್ರೆಜುಡಿಸ್ ಅಂದ್ರೆ ಏನು ಮಕ್ಕಳೇ? ಪ್ರೆಜುಡಿಸ್ ಅಂದ್ರೆ ಒಪಿನಿಯನ್ ಅ ಪರ್ಸನ್ ಫಾರ್ಮ್ಸ್ ಅಬೌಟ್ ಅನದರ್ ಪರ್ಸನ್ ಆರ್ ಕಮ್ಯುನಿಟಿ ಈವನ್ ಬಿಫೋರ್ ಹಿ ಗೆಟ್ಸ್ ಟು ನೋ ದೆಮ್ ಆಯ್ತಾ. ಇದು ಏನಕ್ಕೆ ಲೀಡ್ ಆಗತ್ತೆ? ಡಿಸ್ಕ್ರಿಮಿನೇಷನ್ಗೆ. ಯಾವ್ದ್ರ ಮೇಲೆ? ಕಾಸ್ಟ್, ರಿಲಿಜನ್, ಜೆಂಡರ್, ರಿಚ್ ಅಂಡ್ ಪುವರ್, ವಿಚ್ ಕ್ರಿಯೇಟ್ಸ್ ಪ್ರೆಜುಡಿಸ್. ಇದೆಲ್ಲ ಸೇರಿ ಪ್ರೆಜುಡಿಸ್ ನ ಕ್ರಿಯೇಟ್ ಮಾಡುತ್ತೆ. ಇದು ಆಲ್ಸೋ ಲೀಡ್ಸ್ ಟು ಇಂಪೇಷನ್ಸ್, ಕಂಟೆಂಪ್ಟ್, ಡಿಸ್ರೆಸ್ಪೆಕ್ಟ್ ಅಂಡ್ ಹೇಟ್ರೆಡ್. ಜೊತೆಗೆ ಸೋಷಿಯಲ್ ಕಾನ್ಫ್ಲಿಕ್ಟ್ ಮತ್ತೆ ಇನ್ಇಕ್ವಾಲಿಟಿ ಕೂಡ ಇದು ಲೀಡ್ ಆಗತ್ತೆ. ಲಾಸ್ಟ್ ಅಲ್ಲಿ ಮಕ್ಕಳೇ, ಅನ್ಟಚಬಿಲಿಟಿ ಅಂದ್ರೆ ಏನು ಮತ್ತೆ ಮೆಷರ್ಸ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಈ ಪರ್ಟಿಕ್ಯುಲರ್ ಕ್ವೆಶನ್ ಸುಮಾರು ಸತಿ ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ಮೊದಲನೇದಾಗಿ ಅನ್ಟಚಬಿಲಿಟಿ ಅಂದ್ರೆ ದ ವಿಕ್ಟಿಮ್ಸ್ ವೇರ್ ಡಿಪ್ರೈವ್ಡ್ ಆಫ್ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್, ಎಜುಕೇಶನಲ್ ಅಂಡ್ ಪೊಲಿಟಿಕಲ್ ಫೆಸಿಲಿಟೀಸ್ ಅಂಡ್ ಆಪರ್ಚುನಿಟೀಸ್ ಆಯ್ತಾ. ಒಬ್ಬನ ಕಾಸ್ತಿನ ಮೇಲೆ ಈ ಪರ್ಟಿಕ್ಯುಲರ್ ಫೆಸಿಲಿಟೀಸ್ ಎಲ್ಲ ತಗೊಂಡ್ಬಿಡೋದನ್ನೇ ಅನ್ಟಚಬಿಲಿಟಿ ಅಂತ ಹೇಳ್ತೀವಿ. ಅವ್ರನ್ನ ದ ಲೋಯೆಸ್ಟ್ ಕಾಸ್ಟ್ ಇನ್ ದ ಸೋಷಿಯಲ್ ಆರ್ಡರ್ ಅಂತ ಕೂಡ ಹೇಳ್ತಿದ್ರು. ಯಾವ ರೀತಿಯಾದ ಮೆಷರ್ಸ್ ತಗೊಂಡಿದ್ದಾರೆ ಅನ್ಟಚಬಿಲಿಟಿನ ಇರಾಡಿಕೇಟ್ ಮಾಡೋದಕ್ಕೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ, ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಕಾಸ್ಟ್ ಆರ್ ಗೆಟಿಂಗ್ ಸ್ಪೆಷಲ್ ಫೆಸಿಲಿಟೀಸ್. ಅರ್ಥ ಆಯ್ತಾ? ಇದ್ರ ಜೊತೆಗೆ ಲಿಟ್ರಸಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಅನ್ಟಚಬಿಲಿಟಿ ಕಡಿಮೆ ಆಗ್ತಿದೆ. ಈ ಪರ್ಟಿಕ್ಯುಲರ್ ಸೆಕ್ಷನ್ಸ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋದಿಕ್ಕೆ ನಂಬರ್ಸ್ ಯಾವ್ದ್ಯಾವ್ದು ಜೊತೆಗೆ ಬರುತ್ತೋ ಅದನ್ನ ಕ್ಲಬ್ ಮಾಡ್ಕೊಳ್ಳೋಣ. ಸೆಕ್ಷನ್ 15 ಇದೆ, 16 ಇದೆ, 17 ಇದೆ ಆಯ್ತಾ. ಆಮೇಲೆ 16(4) ಇದೆ ಆಯ್ತಾ. ಇದ್ 4 ಜೊತೆಗೆ ಬರುತ್ತೆ. ಸೊ 15, 16, 16(4) and 17. ಮುಂದೆ 38 and 46 ಜೊತೆಗೆ ಜ್ಞಾಪಕ ಇಟ್ಕೊಳ್ಳಿ ಆಯ್ತಾ. ಆಮೇಲೆ 25 ಮತ್ತೆ 29ನ ನೀವು ಜೊತೆಗೆ ಜ್ಞಾಪಕ ಇಟ್ಕೊಬೋದು. ಇಲ್ಲಿ ನಾನು ಮೆನ್ಷನ್ ಮಾಡೋದನ್ನ ಮರ್ತೋಗಿದ್ದೀನಿ ಮಕ್ಕಳೇ. 324 ಜೊತೆ 330, 332,
ಮತ್ತೆ 334 ನೀವು ಜ್ಞಾಪಕ ಇಟ್ಕೊಬೇಕಾಗತ್ತೆ. ಸೊ ಇದು 4ನ್ನ ನೀವು ಜೊತೆಗೆ ಜ್ಞಾಪಕ ಇಟ್ಕೊಬಹುದು. ಇದಿಷ್ಟು ಸೆಕ್ಷನ್ಸ್ ನ ನೀವು ಕಲಿಬೇಕಾಗಿರುತ್ತೆ. ಸೊ ಖಂಡಿತ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ಗೆ ತುಂಬಾ ಈಸಿ ಆಗತ್ತೆ. ಆಯ್ತಾ? ಸೊ ಇದ್ರ ಜೊತೆಗೆ ಕ್ವೆಶನ್ ಆನ್ಸರ್ ಡಿಸ್ಕಸ್ ಮಾಡೋಣ ಬನ್ನಿ. ನಾ ಹೇಳ್ದಂಗೆ 3 ಅಂಕಗಳಿಗೆ ಕೇಳಿದ್ದಾರೆ ನಿಮ್ಮ ಕಂಪ್ಲೀಟ್ ಎಕ್ಸಾಮ್ ಪೇಪರ್ ಅಲ್ಲಿ. ಬಟ್ ಇದನ್ನ 3 ಅಂಕಗೆ 3 ಮಾರ್ಕ್ ಕ್ವೆಶನ್ ಕೂಡ ಕೇಳ್ಬೋದು, ಇಲ್ಲದ್ರೆ 2 ಮಾರ್ಕ್ 1 ಮಾರ್ಕ್ ಜೊತೆಗೆ ಸೇರಿಸಿ ಕೂಡ ಕೇಳ್ಬೋದು. ಸೊ ಇಲ್ಲಿ ನಾವು ಬರ್ದಿರುವಂತಹ ಕ್ವೆಶನ್ 1 ಮಾರ್ಕ್ ಕ್ವೆಶನ್ ವಾಟ್ ಇಸ್ ಮೆಂಟ್ ಬೈ ಪ್ರೆಜುಡಿಸ್ ಅಂತ ಇದೆ. ಪ್ರೆಜುಡಿಸ್ ಅಂದ್ರೆ ಏನು ಅಂತ ನೀವು ಕ್ಲಿಯರ್ ಆಗಿ 1 ಸ್ಟೇಟ್ಮೆಂಟ್ ಅಲ್ಲಿ ಆನ್ಸರ್ ಮಾಡಬೇಕು, ಟು ದ ಪಾಯಿಂಟ್ ಆನ್ಸರ್ ಮಾಡಬೇಕು. ಆನ್ಸರ್ ಏನು? ಒಪಿನಿಯನ್ ಅಬೌಟ್ ಅನ್ ಅದರ್ ಪರ್ಸನ್ ಆರ್ ಕಮ್ಯುನಿಟಿ ಈವನ್ ಬಿಫೋರ್ ಹಿ ಗೆಟ್ಸ್ ಟು ನೋ ದೆಮ್. ಇದಿಷ್ಟು ಬರೆದ್ರೆ ನಿಮ್ಗೆ 1 ಮಾರ್ಕ್ ಗ್ಯಾರಂಟಿ ಆಗಿ ಸಿಗತ್ತೆ. ಮುಂದಿನ ಕ್ವೆಶನ್ ನೋಡೋಣ. ಸೊ ನಾ ಹೇಳಿದ್ನಲ್ಲ ಮಕ್ಕಳೇ, ಅನ್ಟಚಬಿಲಿಟಿ ಮತ್ತೆ ಲೀಗಲ್ ಮೆಷರ್ಸ್ ನ ತುಂಬಾ ಸತಿ ಕೇಳಿದ್ದಾರೆ. ಆ ಕ್ವೆಶನ್ ಇದು. ತುಂಬಾ ರೀತಿಯಾದ ಕ್ವೆಶನ್ಸ್ ನ ಕೇಳ್ತಾರೆ. ಇಲ್ಲಿ ನಾನು 3 ಕ್ವೆಶನ್ ಹಾಕಿದ್ದೀನಿ. ಮೊದಲನೇ ಕ್ವೆಶನ್, ಇನ್ ರೀಸೆಂಟ್ ಡೇಸ್ ದ ಪ್ರಾಬ್ಲಮ್ ಆಫ್ ಅನ್ಟಚಬಿಲಿಟಿ ಇಸ್ ಡಿಕ್ಲೈನಿಂಗ್, ಜಸ್ಟಿಫೈ. ಆಯ್ತಾ? ಈ ನಡುವೆ ಅನ್ಟಚಬಿಲಿಟಿ ಡಿಕ್ಲೈನ್ ಆಗ್ತಿದೆ, ಅದನ್ನ ಜಸ್ಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಲೀಗಲ್ ಪ್ರೊವಿಷನ್ಸ್ brought to untouchability in India. Explain the legal provisions brought to eradicate untouchability in India. Legal provisions ಏನು untouchability ನ eradicate ಮಾಡೋದಕ್ಕೆ ಅಂತ ಕೇಳಿರೋ ಕ್ವೆಶನ್. What are the measures taken by independent India to eradicate untouchability? So problem of untouchability declining, provision brought to eradicate untouchability, ಮತ್ತೆ ಇಂಡಿಪೆಂಡೆಂಟ್ ಇಂಡಿಯಾ ಅಲ್ಲಿ ಅನ್ಟಚಬಿಲಿಟಿನ ಇರಾಡಿಕೇಟ್ ಮಾಡೋದಕ್ಕೆ ಏನೇನು ಮೆಷರ್ಸ್ ತಗೊಂಡಿದ್ದಾರೆ ಅಂತ ಕೇಳಿದಾರಂತ ಕ್ವೆಶನ್. ಇದೆಲ್ಲ ಸೇಮ್ ಮಕ್ಕಳೇ. ಆ್ಯಂಡ್ ಇದಕ್ಕೆ ನಾ ಹೇಳ್ದಂಗೆ 3 ಮಾರ್ಕ್ಸ್ ಕೇಳಿದ್ದಾರೆ. ಎಷ್ಟು ಪೇಪರಲ್ಲಿ ಕೇಳಿದ್ದಾರೆ ನೀವೇ ನೋಡಿ. 2015 ಏಪ್ರಿಲ್, 2016 ಏಪ್ರಿಲ್, ಮಾರ್ಚ್ 2017, ಜೂನ್ 2017, ಮಾರ್ಚ್ 2019, ಸೆಪ್ಟೆಂಬರ್ 2020, ಏಪ್ರಿಲ್ 2022 ಮತ್ತೆ ಸೆಪ್ಟೆಂಬರ್ 2022 ಕೇಳಿರುವಂತ ಕ್ವೆಶನ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ನಾ ಹೇಳ್ದಂಗೆ ನಡಿ ಆನ್ಸರ್ ನೋಡೋಣ. ಇದು ಆನ್ಸರ್ ಮಕ್ಕಳೇ. ನಾ ಹೇಳ್ದಂಗೆ ಎಲ್ಲಾ ರೀತಿಯಾದ ಆರ್ಟಿಕಲ್ಸ್ ನ ನೀವು ಬರಿಬೇಕು. ಸೊ ಒಂದು ಒಳ್ಳೆ ಸ್ಟಾರ್ಟಿಂಗ್ ಕೊಡಿ. ನಾನು ಇಲ್ಲಿ ಬರ್ದಿರೋ ತರ, ಇನ್ ರೀಸೆಂಟ್ ಡೇಸ್ ದ ಪ್ರಾಬ್ಲಮ್ ಆಫ್ ಅನ್ಟಚಬಿಲಿಟಿ ಇಸ್ ಡಿಕ್ಲೈನಿಂಗ್ ಬಿಕಾಸ್ ಆಫ್ ದ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇಂಪ್ಲಿಮೆಂಟೆಡ್ ಬೈ ಗವರ್ಮೆಂಟ್. ದೇ ಆರ್ ಆಸ್ ಫಾಲೋಸ್. ಸೊ ಮೊದಲನೇದಾಗಿ ಆರ್ಟಿಕಲ್ ಮತ್ತೆ ಅದೇನ್ ಮಾಡುತ್ತೆ ಅಂತ ಕೂಡ ನೀವು ಬರಿಬಹುದು. ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ಟಿಕಲ್ 17 prohibits untouchability. Untouchability offense CIS Act is implemented. Protection of Civil Rights Act. Universal right to vote and participation in elections. ಸೊ ಇದನ್ನ ಕೂಡ ಮಾಡಿದ್ದಾರೆ. ನಾನು ಹಿಂದೆ ಪಾಯಿಂಟ್ ಆಡ್ ಮಾಡಿರಲಿಲ್ಲ, ಬಟ್ ಇದು ಇಂಪಾರ್ಟೆಂಟ್ ಪಾಯಿಂಟು. ರಿಸರ್ವೇಷನ್ ನಾನು ಹೇಳ್ದಂಗೆ ಎಜುಕೇಶನ್ ಅಲ್ಲಿ ಮತ್ತೆ ಪೊಲಿಟಿಕ್ಸ್ ಅಲ್ಲಿ ಆಮೇಲೆ ಎಂಪ್ಲಾಯ್ಮೆಂಟ್ ಅಲ್ಲಿ ಕೂಡ ಇದೆ. ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಸ್ಟೇಟ್ ಗವರ್ಮೆಂಟ್ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಸ್ಟೇಟ್ ಗವರ್ಮೆಂಟ್ ಕೂಡ ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ನ ಕೊಟ್ಟಿದ್ದಾರೆ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಸೊ ಮಕ್ಕಳೇ, ನಾ ಹೇಳ್ದಂಗೆ ಆರ್ಟಿಕಲ್ಸ್ ಕೂಡ ತುಂಬಾ ಮುಖ್ಯ. ಆರ್ಟಿಕಲ್ 15, 16, 17, 38, 46 ರಿಸರ್ವೇಷನ್ ಅಂಡ್ ಪಾಲಿಟಿಕ್ಸ್. ಆರ್ಟಿಕಲ್ 25 ಮತ್ತೆ 29 ನೀವು ಜೊತೆಗೆ ಜ್ಞಾಪಕ ಇಟ್ಕೋಬಹುದು. ಆಮೇಲೆ ನಾನು ಮರ್ತೋಗಿದ್ನೆಲ್ಲ ಆಡ್ ಮಾಡಿ ಹೇಳಿದ್ನಲ್ಲ, ಆ ಪಾಯಿಂಟ್ ನ ಬರ್ದು ಹೇಳಿದೀನಿ ನೋಡಿ. ಆರ್ಟಿಕಲ್ 16(4) ಏನಿದೆ ಅದು ನೀವು 16 ಜೊತೆ ಜ್ಞಾಪಕ ಇಟ್ಕೊಳ್ಬಹುದು. 320 ಏನಿದೆ ಅದು 320 ಅಂತ ಇದೆ. ನೀವು ಒಂದು ಸೀಕ್ವೆನ್ಸ್ ತರ ಬಂದಿದೆ, ಜ್ಞಾಪಕ ಇಟ್ಕೊಳ್ಳಿ. 324, ದೆನ್ 330 ಏನಿದೆ ಮಕ್ಕಳೇ. ಸೊ ಇದು 320 ಬ್ರಾಕೆಟ್ ಅಲ್ಲಿ 4 ಅಂತ ಬರಿಬೇಕು. 330, 332, 334. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋಕ್ಕೂ ತುಂಬಾ ಈಸಿ. ಆಮೇಲೆ ಆರ್ಟಿಕಲ್ 29 ಹೇಳ್ದಂಗೆ ಇದ್ರ ಜೊತೆ ಕ್ಲಬ್ ಮಾಡಿ ಜ್ಞಾಪಕ ಇಟ್ಕೊಳ್ಳಿ, ಜ್ಞಾಪಕ ಖಂಡಿತ ಇರುತ್ತೆ. ಸೊ ಇದೇನಿದೆ ಮಕ್ಕಳೇ, ಇದೆಲ್ಲ ನೀವು ಬರೆದ್ರೆ ನಿಮಗೆ ಪಕ್ಕಾ ಅಷ್ಟು ಮಾರ್ಕ್ಸ್ಗಳು ಸಿಗತ್ತೆ. ಎಷ್ಟು ಮಾರ್ಕ್ಸ್ ಕೇಳಿದ್ರೋ ಅದು ಪಕ್ಕಾ ನಿಮಗೆ ಖಂಡಿತ ಸಿಕ್ಕೇ ಸಿಗತ್ತೆ. ನಾನು ಆವಾಗಲೇ ಹೇಳಿದ್ದೀನಿ ಎಷ್ಟು ಇಂಪಾರ್ಟೆಂಟ್ ಈ ಕ್ವೆಶನ್ ಅಂತ. ಸೊ ಖಂಡಿತ ಇದನ್ನೆಲ್ಲ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಇದರಿಂದ ನಿಮ್ಗೆ ಈಸಿಯಾಗಿ ಮಾರ್ಕ್ಸು ಸಿಗತ್ತೆ. ಸೊ ಮಕ್ಕಳೇ, ಇದರ ಜೊತೆಗೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ನ ಅಂತ್ಯಕ್ಕೆ ಬಂದಿದ್ದೀವಿ. ಈ ಪರ್ಟಿಕ್ಯುಲರ್ ಲೆಸನ್ ಜೊತೆ ನಾನು ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಮ ಚಾಪ್ಟರ್ ಓವರ್ ವ್ಯೂ ಕೂಡ ಇದೆ, ಮತ್ತೆ PYQP ಕೂಡ ಇದೆ. ಸೊ ಖಂಡಿತ ಅದನ್ನ ರೆಫರ್ ಮಾಡಿ. ಮತ್ತೆ ಭೇಟಿ ಆಗೋಣ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.